ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಮಾಡ್ಬೇಕಂದ್ರೆ ಹಾಕಿದ್ರೆ ಹಂಗಾಗಿ ತುಂಬ ಲೇಟಾಗಿ ಎದ್ದೆ. ಯಾಕೋ ಏನೋ ಎಚ್ಚರ ಆಗಲಿಲ್ಲ. ಹಾಗಾಗಿ ಎಷ್ಟಂದ್ರೆ 6:15 ಆಗಿದ್ದರೆ ಅವಾಗ ಎದ್ದೀನಿ ರೀ. ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಯಾವುದೇ ಏನೂ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಸಂಜೆ ಟೈಮ್ ಇವಾಗ 5 ಗಂಟೆ ಆಗಿದೆ ನೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತಿನ ರೂಟೀನ್ ಯಾವ ಥರ ಹೋಗುತ್ತೆ, ಸಂಜೆ ಲಾಗ್ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಹೊಸದಾದರೆ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೇಳ್ತಾ ಬನ್ನಿ, ಇವತ್ತು ಏನೆಲ್ಲ ನಡೀತೆ, ರೂಟೀನ್ ಹೇಗೆ ನಡೀತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೆಳಗ್ಗೆ ಏನೆಲ್ಲ ಪಲಾವ್ ಮಾಡಿದ್ದೆ, ಅದನ್ನೇ ಕಟ್ಟಿಬಿಟ್ಟಿದೆ ಎಲ್ಲ 3 ಜನಕ್ಕೆ ಮಕ್ಕಳಿಗೆ. ನಮ್ಮ ಮನೆಯವ್ರನ್ನೂ ತಿಂದು ಹೋದ್ರಿ. ಹಾಗಾಗಿ ನಾನಂತರ ತಿನ್ನಲಿಲ್ಲ. ನಿನ್ನೆ ರೊಟ್ಟಿ ಇತ್ತು, ರೊಟ್ಟಿ ತಿಂದೀನಿ ರೀ. ಈಗ ರೊಟ್ಟಿ ಮಾಡ್ಕೋಬೇಕು, ಸಾಂಬಾರು ಮಾಡ್ಕೋಬೇಕು, ಅನ್ನ ಮಾಡ್ಕೋಬೇಕು ನೋಡಿರಿ. ಎಲ್ಲ ಖಾಲಿ ಆಗ್ಯದ. ರೈಸ್ ಬೆಳಗ್ಗೆ ಮಾಡಿದ್ನಲ್ಲ ಪಲಾವು, ಹಾಗಾಗಿ ಮತ್ತೆ ಬಿಸಿದು ಮಾಡಿದ್ರಾಯ್ತು ಸಂಜೆ ಟೈಮಿಗೆ ಅಂದ್ಕೊಂಡು ನೋಡ್ತೀನಿ ರೀ. ಇಲ್ಲಾಂದ್ರೆ ರೊಟ್ಟಿ ಹಾಕಿದ್ನಂದ್ರೆ ರೊಟ್ಟಿನೇ ತಿನ್ನೋಕೆ ಕೊಡ್ತೀನಿ ರೀ ಮಕ್ಕಳಿಗೆ, ಇಲ್ಲಾಂದ್ರೆ ಅನ್ನ ಮಾಡಂಗಿಲ್ಲ ರೀ. ಹಾಗಾಗಿ ಯಾಕಂದರೆ ಬೆಳಗ್ಗೆ ಮತ್ತು ಅನ್ನ ತಿಂದೋಗ್ಯಾರ ಪಲಾವು, ಮತ್ತು ಮಧ್ಯಾಹ್ನ ಕೂಡ ಟಿಫಿನ್ ಕಟ್ಟಿದ್ನಲ್ಲ ಅದನ್ನೇ ತಿಂದಾರ. ಹಂಗಾಗಿ ನೋಡೋಣ, ಇವಾಗ ರೊಟ್ಟಿನೇ ಮಾಡಿ ಕಟ್ಬೇಕು ಅಂದ್ಕೊಂಡಿದ್ದೀನಿ ರೀ. ತುಂಬಾ ಬೇಜಾರು ನೋಡ್ರಿ ಫ್ರೆಂಡ್ಸ್. ಎಷ್ಟು ಏನು ಆರಾಮಿದ್ರೇನು ಬಿಟ್ರೇನು ಮಾಡಲೇಬೇಕಾಗುತ್ತೆ. ನಮ್ಗಂತರ ಬಿಡಕ್ಕೆ ಬರೋಂಗಿಲ್ಲ. ಒಬ್ಬರು ಒಂಟಿ ಹೆಣ್ಮಕ್ಳು ಇದ್ರೆ ಹಾಗೆ ಆಗುತ್ತೆ. ಹೆಣ್ಣು ಹುಡುಗಿಯರಿದ್ರೆ ಯಾವುದಾದ್ರೂ ಒಂದು ಸಹಾಯ ಮಾಡ್ತಾ ಇರ್ತಾರೆ ತಾಯಿದರಿಗೆ. ಹಂಗಾಗಿ ನನಗಂತ್ರ 3 ಗಂಡು ಮಕ್ಕಳೇ ಇದ್ದಾರೆ. ಹಂಗಾಗಿ ಯಾವುದೂ ಹೆಲ್ಪ್ ತೊಗೊಳಕ್ಕಾಗಲ್ಲ ಮಕ್ಕಳಿಂದ. ಅವರು ಬೆಳಗ್ಗೆನೇ ಒಬ್ಬವನಂದ್ರೆ ದೊಡ್ಡವನು ಸೆಕೆಂಡ್ PUC ಅದಾನ ರೀ. ಅವನು ಬೆಳಗ್ಗೆನೇ ಹೋಗ್ಬಿಡ್ತಾನೆ ರೀ. ಎಷ್ಟಂದ್ರೆ 7:30ಗೆ ಹೋಗ್ಬಿಡ್ತಾನೆ ರೀ ಅವನು ಸ್ಕೂಲಿಗೆ, ಇದು ಕಾಲೇಜ್ಗೆ. ಹಾಗಾಗಿ ಮತ್ತು ಈ ಕಡೆ ಅವರು ಒಬ್ಬವನು 9th ಅದಾನ, ಒಬ್ಬವನು 5th ಅದಾನ ರೀ. ಅವರು ಅಂತೂ ನೋಡ್ರಿ 8 ಗಂಟೆಗೆ ಹೇಳ್ತಾರೆ. ಹಾಗಾಗಿ ಅವ್ರದ್ದು ಎಲ್ಪ್ ತೊಗೊಳಕ್ಕಾಗಲ್ಲ, ಏನಿಲ್ಲ. ನಾನೇ ಪಟ ಮಾಡ್ಕೊತಿದ್ದೆ. ಇವತ್ತು ಯಾಕೋ ಏನೋ ಒಂದು ಸ್ವಲ್ಪ ಸುಸ್ತೂ ಆಯಿತು, ಹೇಳೋಕ್ಕೂ ಆಗಲಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ಬೆಳಗ್ಗೆಯಿಂದ. ಹಾಗಾಗಿ ಈಗ ಸಂಜೆ ಟೈಮಿಂದ ಮಾಡ್ತಾಯಿದ್ದೀನಿ. ಕಸದು ಗುಡಿಸೀನಿ ರೀ. ಒಂದು 2 ಬಾಂಡೆ ಅಷ್ಟೇ ಅದಾವೆ ರೀ. ಈಗ ಏನು ಮಕ್ಕಳು ಹೋಗಿ ಬಂದಾರಲ್ಲ ಸ್ಕೂಲಿನ ಟಿಫಿನ್ ಡಬ್ಬಗಳು, ಅವು ಅಷ್ಟೇ ಅದಾವೆ ರೀ. ಅವು ಅಷ್ಟೇ ತೊಳೆದು ನಾನು ಇವಾಗ ರೊಟ್ಟಿ ಅದು ಮಾಡೋಕ್ಕೆ ರೆಡಿ ಆಗ್ತೀನಿ ರೀ. ಈಗ ಮುಖ ತೊಗೊಂಡು ದೀಪ ಅದು ಹಚ್ಬಿಟ್ಟೆ ರೊಟ್ಟಿ ಮಾಡೋಕೆ ನಿಂದಿರ್ತೀನಿ ರೀ. ಒಂದು ಕಡೆ ಬೆಳಗ್ಗೆ ಹಾಕ್ತೀನಿ ರೀ, ಒಂದು ಕಡೆ ರೊಟ್ಟಿ ಮಾಡೋಕೆ ಇಡ್ತೀನಿ ರೀ. ಅವ್ರು ಸ್ಕೂಲಿಗೆ ಹೋದ ನಂತರ ಎಲ್ಲನೂ ಪಲಾವ್ ಮಾಡಿದ್ದು ಅದೆಲ್ಲ ಗಿಂಚು ಎಲ್ಲನೂ ತೊಳೆದಿಟ್ಬಿಟ್ಟೀನಿ ರೀ. ತೊಳೆದ್ಬಿಟ್ಟು ಮತ್ತು ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ಅವ್ರಿಗೆ ಇನ್ನೊಂದಿಷ್ಟು ಕೆಲವೊಂದು ಬುಕ್ಸ್ ಕೊಟ್ಟಿರಲಿಲ್ಲ. ಅದಕ್ಕಾಗಿ ಬೆಳಗ್ಗೆ ಸಿಟ್ಟು ಮಾಡ್ಕೊಂಡು ಹೋಗಿದ್ರು ರೀ ಮಕ್ಕಳು. ಕೇಳಿಕೊಂಡು ಮತ್ತು ತೊಗೊಂಡು ಬಂದ್ರಾಯ್ತು, ಅವ್ರಿಗೆ ದುಡ್ಡು ಅದು ಕೊಟ್ಟು ಬಂದ್ರಾಯ್ತು ಅಂತಂದು ಹೋಗಿದ್ನಲ್ಲ. ಹಾಗಾಗಿ ಮನೆಯಲ್ಲಿ ಯಾರೂ ಇರೋಂಗಿಲ್ಲ. ನಾನು ಬೆಳಗ್ಗೆನೇ ಊಟ ಮಾಡಿದ್ರಿ, ಮಧ್ಯಾಹ್ನ ಊಟ ಮಾಡೋಂಗಿಲ್ಲ, ಸಂಜೆಗೆ ಒಮ್ಮೆಲೆಗೆ ಮತ್ತು ರಾತ್ರಿ ಊಟನೇ ನೋಡಿರಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ ಕಸದೆಲ್ಲ ಗುಡಿಸೀನಿ. ಇಷ್ಟು ಬಾಂಡೆನೂ ಬೆಳಗ್ಗೆನೇ ತೊಳೆದೀನಿ ರೀ. ಈಗ ಅವ್ರು ಬಂದು ಡಬ್ಬಿಗಳು ಅಷ್ಟೇ ತೊಳ್ಕೊತೀನಿ. ತೊಳ್ಕೊಂಡು ಮುಖ ತೊಳ್ಕೊಂಡು ಬಂದು ದೀಪ ಹಚ್ಚಿ ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ. ಅವಾಗ ನಮ್ಮ ಚುಮ್ಮಿ ಇಲ್ಲಿ ಮನ್ಕೊಂಡವ್ರಿ. ವಾಷಿಂಗ್ ಮಿಷನ್ಗೆ ಹಾಕಿದ್ದೀನಿ ರೀ. ತುಂಬ ಬಟ್ಟೆ ಇದ್ವು, ವಾಷಿಂಗ್ ಮಿಷನ್ಗೆ ಹಾಕಿದ್ದೆ. ಈಗಂತ ಇವಾಗ 1 ವರ್ಷ ಆಯ್ತು ನೋಡಿರಿ. 1 ವರ್ಷ ಮೇಲೆ ಆಗಿರ್ಬೇಕು ರೀ. ಅಮ್ಮ ಅವರು ವಾಷಿಂಗ್ ಮಿಷಿನ್ ತೊಗೊಂಡಾರಲ್ಲ, ಹಂಗಾಗಿ ಅದರೊಳಗೆ ಹಾಕ್ತೀನಿ ರೀ. ಮತ್ತಿಲ್ಲಿ ಕೈಯಲ್ಲೇ ತೊಳ್ಕೊಂಡು ಕೊಡ್ತೀಯ, ಬೇಡ ಹಾಕಿಬಿಡು ಮಿಷನ್ಗೆ ಹಾಕು ಅಂತಂದು ಅವ್ರದ್ದು ಹಾಕಿದ ನಂತರ ಅವ್ರು ಬಟ್ಟೆ ತೊಳ್ಕೊತಾರೆ ರೀ. ಅವ್ರು ತೊಳೆದ ನಂತರ ನಾ ಹಾಕ್ಕೋತೀನಿ ರೀ. ಇಲ್ಲಾಂದ್ರೆ ನಂದು ಆಗಿತ್ತಂದ್ರೆ ನಾನು ಹಾಕ್ಕೋತೀನಿ, ಅವರು ಆಮೇಲೆ ಹಾಕ್ತಾರೆ. ಈ ಥರ ಮಾಡ್ಕೊತ ಇದ್ದೀನಿ ನೋಡಿರಿ. ಹಂಗಾಗಿ ಒಂದು ಕೆಲಸ ಅಂತ ಕಡಿಮೆನೇ ಆಗ್ಯದ. ಒಂದು ಕೆಲಸ ಕಡಿಮೆ ಅಂತಂದ್ರೂ ಆಮೇಲೆ ಎಲ್ಲನೂ ಎತ್ತಿಟ್ಟು ಹಾಕ್ಬೇಕು ನೋಡಿರಿ. ಇಲ್ಲೇ ಈ ಮನೆ ಮುಂದೆನೇ ಜಂಪ್ಲ ಕಟ್ಟೀನಿ ರೀ. ಇಲ್ಲೇ ಹಾಕೋತೀನಿ. ಭಾಳಷ್ಟು ಇದ್ದವು ರೀ ಬಟ್ಟೆಗಳು, ಸ್ಕೂಲು ಮಕ್ಕಳು ಮತ್ತು ನಮ್ಮ ಮನೆಯವರು ಅವೆಲ್ಲನೂ ಇದ್ದವು ರೀ. ಹಾಗಾಗಿ ಒತ್ತಟೆ ಹಾಕಿಬಿಟ್ಟಿದ್ದೆ. ಹಾಕಿ ಇವಾಗ ತೆಗೆದು ಸಂಜೆ ಎಷ್ಟಂದ್ರೆ ಈಗ 4:15 ಆಗ್ಯದ ನೋಡಿರಿ. 4:45 5 ಗಂಟೆನೇ ಇಲ್ಲ, ಜಾಸ್ತಿನೇ ಆಗ್ಯದ ಟೈಮು. ಲೇಟ್ ಆಯಿತು ನನಗೆ ಸ್ವಲ್ಪ. ಹೊರಗಡೆ ಅಲ್ಲಿ ಹೋಗಿದ್ದೆ ಸ್ಕೂಲಿಗೆ ಅಲ್ಲಿ. ಹಾಗಾಗಿ ಲೇಟ್ ಆಯಿತು ಬಂದು ತೆಗೆಯೋದಕ್ಕೆ. ಅದಕ್ಕೆ ಇವಾಗ ತೆಗೆದು ಹಾಕಕತ್ತೀನಿ ನೋಡಿರಿ. ನಂದು ಈ ಥರ ಅದ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿರಿ. ಡೈಲಿ ರೂಟೀನ್ ನಂದು ಈ ಥರ ಇರುತ್ತೆ.
ಪಟ ಪಟ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಮುಂದೇನು ರೊಟೀನ್ ನಡೀತೆ ಏನು ಎಲ್ಲ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ನಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ. ತುಂಬಾ ಇತ್ತು, ಡೈಲಿ ಡ್ರೆಸ್ ಇತ್ತು ಮತ್ತು ನೈಟ್ ಡ್ರೆಸ್ಸು, ಇದು ಸ್ಕೂಲು ಯೂನಿಫಾರಮ್ ಅವು ಇತ್ತು ಫ್ರೆಂಡ್ಸ್. ಹಂಗಾಗಿ ಹಾಕ್ತಾಯಿದ್ದೆ. ನಾನು ಒಬ್ಬರೇ ಇರ್ತೀವಲ್ಲ ಮನೆಯಲ್ಲೂ ಕೂಡ ತುಂಬಾ ಬೇಜಾರಾಗುತ್ತೆ. ಹಾಗೆ ಒಂದಿಷ್ಟು ಎಲ್ಲ ಕೆಲಸ ಅಂದ್ರೆ ನೋಡ್ರಿ, ಹೆಣ್ಮಕ್ಳು ಅಂತಂದಮೇಲೆ ಮನೆಯಲ್ಲಿ ಅವರು ಮನ್ಕೋತನಾದ್ರೂ ಪುರ್ಸೊತ್ತಿಗಿರಲ್ಲ ನೋಡ್ರಿ ಕೆಲಸ ಅನ್ನೋದು. ಅಷ್ಟೆಲ್ಲ ದುಡಿಬೇಕು ನೋಡ್ರಿ ಹೆಣ್ಮಕ್ಳು. ಇಷ್ಟೆಲ್ಲ ಮಾಡಿದ್ರೂ ಕೇಳಲ್ಲ ಗಂಡದವರು. ಒಬ್ರೊಬ್ರು ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಎಲ್ಲರೂ ಒಂದೇ ಥರ ಇರೋಂಗಿಲ್ಲ. ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಹೆಣ್ಮಕ್ಳದ್ದು. ಬೆಳಗ್ಗೆ ಎಷ್ಟು ಅಂದ್ರೆ 5-5:30 ಎದ್ದು ಸಂಜೆ ರಾತ್ರಿ ಮನ್ಕೋವರೆಗೂ ಪುರ್ಸೊತ್ತಿಗಿರಲ್ಲ ಹೆಣ್ಮಕ್ಳದ್ದು. ಅಷ್ಟೆಲ್ಲ ಕೆಲಸ ಇರ್ತದೆ, ಏನೂ ಮಾಡೋಕ್ಕಾಗಲ್ಲ ರೀ. ಇವಾಗ ಬಂದ ನೋಡ್ರಿ ನನ್ನ ಮಗ ಕಾಲೇಜಿಂದ. ಬೆಳಗ್ಗೆ 7:30 ಹೊತ್ತಾನ್ರಿ ನೋಡ್ರಿ. ಇವಾಗ ಬಟ್ಟೆ ಮಿಷನಿಂದ ತೆಗೆದು ಇಲ್ಲೇ ಹಾಕ್ಬಿಡ್ತೀನಿ ರೀ. ಇಲ್ಲೇ ಮುಂದ್ಗಡೆ ಹಾಕಿ ನೋಡ್ರಿ. ಈಗ ಮುಖ ಅದನ್ನು ತೊಗೊಂಡು ಬಂತೀನಿ ರೀ. ಇವಾಗ ಬಂದನ್ರಿ ನನ್ನ ಮಗನೂ ಕೂಡ, ದೊಡ್ಡವನು ನೋಡ್ರಿ. ಮುಖ ತೊಗೊಂಡು ಬಂದೀನಿ ರೀ. ಈಗ ಅಲವರ ಜೆಲ್ ಹಚ್ಕೊತೀನಿ ರೀ. ಸಿದ್ದು ಏನು ಮಾಡಕತ್ತಿ ನೋಡ್ರಿ. ಇಷ್ಟು ಹಚ್ಕೊಂಡ್ಬಿಡ್ತೀನಿ ರೀ. ಮುಖ ತಗೊಂಡ ನಂತರ ಯಾವುದೇ ಕ್ರೀಮ್ ಹಚ್ಕೊಲ್ಲ. ಸಂಜೆ ಟೈಮ್ ಮನೆಯಲ್ಲಿ ಇಷ್ಟು ಹಚ್ಕೊಂಡು ಬಿಡ್ತೇನೆ ನೋಡ್ರಿ. ಅಲವರ ಜೆಲ್ ಒಂದಿಷ್ಟು ಹಚ್ಕೊಂಡು ಬಿಟ್ಬಿಡ್ತೇನೆ ರೀ ನೋಡ್ರಿ. ತಲೆನೂ ಬಾಚ್ಕೊಂಡ್ರಿ. ಆವಾಗಲೇ ಬಾಚ್ಕೊಂಡೈತೆ, ಹಾಗಾಗಿ ಮತ್ತೆ ತಲೆ ಬಾಚ್ಕೊಂಡು ಚೆನ್ನಾಗಿ ಅದ. ತುಂಬಾ ಚೆನ್ನಾಗಿ ಅನ್ನಿಸುತ್ತೆ, ಒಂಥರ ಕೂಲ್ ಅನ್ನಿಸುತ್ತೆ. ಹಾಗಾಗಿ ನಾನು ತುಂಬ ದಿನದಿಂದ ನಾನು ಇದನ್ನೇ ಹಚ್ಕೋತೀನಿ ನೋಡ್ರಿ. ಅಲೋವೆರಾ ಜೆಲ್ ಇದು ತರಿಸ್ಕೊಂಡು ಹಚ್ಕೋತೀನಿ ರೀ. ತುಂಬಾ ಇಷ್ಟ ಆಗುತ್ತೆ ನನಗೆ. ಅದಕ್ಕೋಸ್ಕರ ಮೇಕಪ್ ಮಾಡ್ಕೋಬೇಕಾದ್ರೂ ಈ ಥರ ಹಚ್ಕೊಂಡು ಮೇಕಪ್ ಮಾಡ್ಕೋತೀನಿ ರೀ. ಸಿಂಪಲ್ ಮೇಕಪ್ಪು ಆಯ್ತು ನೋಡ್ರಿ. ನಮ್ಮದು ಸ್ಕಿನ್ ಕೇರ್ ಈ ಥರ ರೆಡಿ ಮಾಡ್ಕೊಂಡೆ ನೋಡ್ರಿ. ಇವಾಗ ಸ್ವಲ್ಪ ಸಿಂದೂರು ಇಟ್ಕೊತೀನಿ ರೀ. ಸಿಂದೂರು ಇಟ್ಕೊಂಡು ದೀಪ ಹಚ್ತೀನಿ ರೀ. ನೋಡಿ ಫ್ರೆಂಡ್ಸ್, ಈ ಥರ ಇಷ್ಟಾಗ ದೀಪ ಹಚ್ತೀನಿ ನೋಡಿರಿ. ಸಂಜೆ ಟೈಮು ದೀಪ ಹಚ್ಚಾಕತ್ತೀನಿ ರೀ. ಸಂಜೆ ಟೈಮ್ ದೀಪ ಹಚ್ಚೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಹಾಗೆ ಒಂಥರ ಖುಷಿ ಇರುತ್ತೆ. ಕೆಲವೊಬ್ಬರು ಹಚ್ತಾರೆ, ಕೆಲವೊಬ್ಬರು ಹಚ್ಚಂಗಿಲ್ಲ ಫ್ರೆಂಡ್ಸ್. ಹಂಗಾಗಿ ನನಗೆ ನೋಡೀನಿ ಕೇಳೀನಿ. ಆದರೂ ನಮಗಂತೂ ಚಿಕ್ಕವ್ರು ಇರುವಾಗಲಿದ್ದೂ ಕೂಡ ನಾವು ಇದೇ ಥರ ಅಮ್ಮ ಕಲಿಸ್ಯಾರ. ಎಲ್ಲಿ ಆದ್ರೂ ಕೂಡ ನನ್ನ ಗಂಡನ ಮನೆಗಾದ್ರೂ ಕೂಡ ಎಲ್ಲೇ ಆದ್ರೂ ಕೂಡ ನಾನು ಸಂಜೆ ಆದ ನಂತರ ಕೈಕಾಲು ಮುಖ ತೊಗೊಂಡು ಎಲ್ಲನೂ ರೆಡಿ ಆಗಿಬಿಟ್ಟು ಈ ಥರ ಹಚ್ಚುತ್ತೀನಿ. ಮನೇಲಿ ಹಚ್ಚಿಬಿಟ್ಟು ದೇವ್ರಿಗೆ ಕೈ ಮುಗಿದು ಮತ್ತು ತುಳಸಿ ಹತ್ರ ಹೋಗಿ ಅಲ್ಲೇ ಒಂದಿಷ್ಟು ಗಂಧದ ಕಡ್ಡಿ ಬೆಳಗ್ಗೆ ಅದು ಮಾಡಿ ಬರ್ತೀನಿ ರೀ. ಬಂದು ಇದೆಲ್ಲನೂ ದೀಪ ಹಚ್ಚಿದ ನಂತರ ಮತ್ತು ಮುಂದೆ ಏನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ಅರ್ಥ ಆಗುತ್ತೆ ನಿಮಗೂ ಕೂಡ. ನಾನು ವಿಡಿಯೋ ಇಷ್ಟ ಆಗುತ್ತೆ ಇಲ್ಲ ಅನ್ನೋದು ಕೂಡ ನೀವು ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ. ನೀವು ಕಮೆಂಟ್ಸಲ್ಲಿ ತಿಳಿಸೋದ್ರಿಂದ ನಮಗೂ ತುಂಬಾ ಖುಷಿ ಆಗುತ್ತೆ. ನಮಗೂ ಇನ್ನೂ
ಅನಿಸ್ತೈತೆ, ಬೇರೆ ಥರ ಮಾಡಬೇಕು ಅನಿಸ್ತೈತೆ. ನನಗೆ ಯಾವುದೇ ಆಗಲಿ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಸ್ಕಿನ್ ಕೇರ್ ಇರ್ಬೋದು, ಹೇರ್ ಕೇರು ಯಾವುದೇ ಇರಲಿ, ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ರಿ, ಹೇರ್ ಕಲರ್ ಹಚ್ಬೋದು ಯಾವ ಥರ ಏನು ಕಲಿಸ್ಬೇಕು ಅನ್ನೋದು ಕೂಡ. ಅದು ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ಸಪೋರ್ಟ್ ಮಾಡಿರಿ. ನೋಡಿ ಇವಾಗ ಗಂಧದ ಕಡ್ಡಿ ಬೆಳಗ್ಗೆ ಇವಾಗ ತುಳಸಿ ಹತ್ರ ಹೋಗಿ ಬರ್ತೀನಿ. ಈಗ ನೋಡ್ರಿ ರೊಟ್ಟಿ ಮಾಡಕತ್ತೀನಿ ರೀ, ಈ ಕಡೆ ಸಾಂಬಾರು ಮಾಡಕತ್ತೀನಿ ರೀ. ಈಗ ಪಟ ಪಟ ಮಾಡಿಕೊಂಡು ಸರಿತೀನಿ ರೀ. ನೋಡೋಣ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಈಗ ಇದನ್ನು ಮಾಡ್ಕೊತೀನಿ ಬಡ ಬಡ, ಆಮೇಲೆ ಸಿಗ್ತೀನಿ. ಈಗ ನೋಡಿರಿ ಇಷ್ಟೊಂದು ರೊಟ್ಟಿ ಮಾಡಿದ್ದೀನಿ. ಸಾಂಬಾರನ್ನು ಮಾಡಬೇಕು. ಯಾವ ಥರ ಮಾಡ್ತೀನಿ ಅದು ಸಾಂಬಾರು ಅನ್ನೋದು ತೋರಿಸ್ತೀನಿ ನಿಮ್ಗೆ. ಅಂದರೆ ಸಾಂಬಾರು ಮಾಡಲಿಕ್ಕೆ ತೋರಿಸ್ತೀನಿ. ಇನ್ನೊಂದು ದಿನ ಯಾವ ಥರ ಒಗ್ಗರಣೆ ಕೊಡ್ತೀವಿ, ಯಾವ ಥರ ಬೇಳೆ ಕುದಿಸಿ ನಮ್ಮ ಕಡೆ ಯಾವ ಥರ ಸಾಂಬಾರು ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡ್ರಿ ಇಷ್ಟೆಲ್ಲ ರೊಟ್ಟಿ ಆಯಿತು ನೋಡಿರಿ. ನಮ್ಮ ಕಡೆ ಈ ಥರ ಸಾಂಬಾರು ಮಾಡ್ತೀವಿ ರೀ. ಈಗ ಸಾಂಬಾರು ರೆಡಿ ಆಯ್ತು ನೋಡಿರಿ. ಊಟದ ಮಾಡ್ಕೊತೀವಿ. ಹಸಿರು ಗಿಡಗಳು ಹಸಿರು ಕಾಣಕತ್ತಾವ ರೀ. ತುಂಬ ಗಿಡ ಬೆಳೆಸ್ಬೇಕಂತ ಆಸೆ ರೀ. ಏನು ಮಾಡೋದು, ನಮ್ಮ ಮಮ್ಮಿ ಬೈತಾರೆ ರೀ ಅಂತಂದು ಮಾಡಿಲ್ಲ. ಗ್ರೀನ್ ಫ್ಲವರ್ ಬೆಳಗ್ಗೆ 2 ಕಟ್ ಮಾಡಿಟ್ಟೇನೆ ರೀ ದೇವ್ರಿಗೆ. 3 ಅದಾವ ರೀ. ನೋಡಿರಿ ಟೈಮಿಂಗ್ ಬಂದು 10 ಗಂಟೆ ಆಗ್ಯದ್ರಿ. ಊಟದಾಯಿತು, ಲೇಟ್ ಆಯ್ತು ಇವತ್ತು ಸ್ವಲ್ಪ. ಇದು ನೋಡಿರಿ ಹಾಯಿ ಗುಡಿ ಅದ, ಮರ್ಗಮ್ಮ ದೇವಿ ಗುಡಿ ಅದ ನೋಡಿರಿ. ಅಮ್ಮ ಪೂಜೆ ಮಾಡ್ತಾರೆ ರೀ. ರಾತ್ರಿ ಆಗ್ಯದ್ರಿ. ಊಟ ಮಾಡಿ ನಮ್ಮ ಸಿಕ್ತು ತಿರುಗಾಡಕತ್ತಂದ್ರೆ ಊಟ ಮಾಡಿ ಸ್ವಲ್ಪ ತಿರುಗಾಡಿ ಮಕ್ಕೋತೀವ್ರಿ. ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನನಗೆ ಟೇಕ್ ಕೇರ್. ಗುಡ್ ನೈಟ್ ಫ್ರೆಂಡ್ಸ್.